ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್. ನಾನು ಬಂದಿದ್ದೀನಿ ಆ್ಯಸ್ ಯೂಶುವಲ್ ಆಗಿ ಬಂದಿದ್ದೀನಿ ಅಂತ ಅಂದರೆ ನಿಮ್ಮ ಕಾರ್ತಿಕ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ. ನಮಸ್ಕಾರ ಸ್ನೇಹಿತರೆ. ಸೊ ನೆನ್ನೆ ಬಿಸಿ ಬಿಸಿಯಾಗಿ ಚರ್ಚೆ ಆದಂಥ ಜಾತಿ ಗಣತಿ ಬಗ್ಗೆ ನಾನು ಮಾತಾಡೋದಕ್ಕೆ ಬಂದಿದ್ದೀನಿ. ಸೊ ಜಾತಿ ಗಣತಿ ಮಾಡೋದು ಅದನ್ನ ಒಂದು ಏನಂತಾರೆ ಶೈಕ್ಷಣಿಕ ವರ್ಗಕ್ಕೆ ಅಥವಾ ಆರ್ಥಿಕ ವರ್ಗಕ್ಕೆ ಮಾಡೋದು ಓಕೆ. ಬಟ್ ಇವಾಗ ಯಾಕೆ ಶೈಕ್ಷಣಿಕ ವರ್ಗ ಇನ್ನೊಂದು ತೊಗೊಂಡಿದ್ದಾರೆ, ಮತ್ತೊಂದು ತೊಗೊಂಡಿದ್ದಾರೆ, ವಿ ಡೋಂಟ್ ನೋ. ಸೊ ಮೊದಲನೇದಾಗಿ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳೋದು, ಸಿದ್ದರಾಮಯ್ಯನವರೇ, ನೀವು ಜನಗಣತಿ ಮಾಡಿಸಿರೋದು 2016ರಲ್ಲಿ, ಈಗ 2025. ಸೊ ಯಾವ ರೀತಿ ಲೆಕ್ಕಾಚಾರ? ಈಗ 9 ವರ್ಷ ಗ್ಯಾಪ್ ಇದೆ. ಸೊ ಅದಕ್ಕೆ 9ರಷ್ಟು ಸೇರಿಸ್ಬಿಟ್ಟು ಕೊಡ್ತೀರಾ? ಈಗ ಕರೋನಾದಲ್ಲೆಲ್ಲ ತುಂಬ ಜನ ಸತ್ತೋದ್ರು. ಆ್ಯಂಡ್ ದೆನ್ ಕೆಲವ್ರ ಮನೆ, ಈಗ ನಾವು ಒಕ್ಕಲಿಗ ಜನಾಂಗಕ್ಕೆ ಸೇರ್ತೀವಿ, ಗೌಡ ಕುಟುಂಬಕ್ಕೆ ಸೇರ್ತೀವಿ, ನಮ್ಮ ಮನೆಗೆ ಬಂದೇ ಇಲ್ಲ. ಸೊ ಯಾವ ರೀತಿ ನೀವು ಇದನ್ನ ಮಾಡಿದ್ದೀರಾ ಗೊತ್ತಿಲ್ಲ. ನಮಗೆ ಲೀಕ್ ಆಗಿರೋ ಪ್ರಕಾರ SC/ST 1,05,00,000, ತದನಂತರದಲ್ಲಿ ಮುಸ್ಲಿಮ್ಸು, ತದನಂತರದಲ್ಲಿ ಲಿಂಗಾಯತರು, ತದನಂತರದಲ್ಲಿ ಒಕ್ಕಲಿಗರು, ತದನಂತರದಲ್ಲಿ ಕುರುಬರು, ಆ್ಯಂಡ್ ದೆನ್ ಇತ್ಯಾದಿ 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 ಹಿಂಗೆ ಕೊಟ್ಕೊಂಡು ಹೋಗಿದ್ದೀರಾ. ಸೊ ಅದು ಲೆಕ್ಕ 7 ಕೋಟಿವರೆಗೆ ಕೊಟ್ಟಿದ್ದೀರಾ. ಎನಿಹೌ ಸಿದ್ದರಾಮಯ್ಯನವರೇ, ನೀವು ಸಮಾಜವಾದದಿಂದ ಬಂದಂಥವ್ರು, ನಿಮಗೆ ಯಾಕೆ ಈ ಕೆಟ್ಟ ಬುದ್ಧಿ? ಜಾತಿನಲ್ಲಿ ಇದನ್ನ ತಂದು ಸೊ ನೀವು ಫೀಸ್ಮೆಂಟ್ ಮಾಡಬೇಕು ಅಂತ ಅಂದರೆ ಬೇರೆ ರೀತಿ. ಈಗ ಮುಸ್ಲಿಮ್ಸ್ಗೆ 4% ಕೊಟ್ಟಿದ್ದೀರಲ್ಲ ಸಿದ್ದರಾಮಯ್ಯನವರೇ, ಅದ್ರ ಪ್ರಕಾರ ಕೊಡಿ. ಆಯಿತು, ಇದ್ರ ಉದ್ದೇಶ ಏನು? ಜಾತಿ ಗಣತಿ ಮಾಡ್ತೀರಾ. ಈಗ SC/STಗಳು ಜಾಸ್ತಿ ಇದ್ರೂ ಅವ್ರಿಗೆ ಶಿಕ್ಷಣ ಕೊರತೆ ಇದೆ ಅಂತ ಶಿಕ್ಷಣ ಕೊಡಿಸ್ತೀರಾ. ಎಸ್, ವಿ ಆರ್ ವೆರಿ ಪ್ರೌಡ್ ಆ್ಯಂಡ್ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಮುಸ್ಲಿಂ ಜನಾಂಗ 2ನೇ ಪ್ಲೇಸಲ್ಲಿ ತೋರಿಸಿದ್ದೀರಾ. ಸೊ ಅವ್ರಿಗೆ ಶಿಕ್ಷಣ ಕಮ್ಮಿ ಇರುತ್ತೆ. ಸೊ ಅದಕ್ಕೂ ನಾವು ಸಪೋರ್ಟ್ ಮಾಡ್ತೀವಿ. ಇದರ ಮೂಲ ಉದ್ದೇಶ ಏನು ಅದನ್ನು ನೀವು ಹೇಳಬೇಕು ಮೊದಲನೇದು. ಆಮೇಲೆ ನೀವು ಜಾತಿ ಗಣತಿ ನನಗನ್ಸೋ ಮಟ್ಟಿಗೆ ನೀವು ಅದನ್ನು ಮಾಡಲ್ಲ. ಬಿಕಾಸ್ ಎಲ್ಲ ಒಕ್ಕಲಿಗರೂ ಅದಕ್ಕೆ ವಿರೋಧ ಪಡಿಸ್ತಾರೆ, ಲಿಂಗಾಯತರು ವಿರೋಧ ಪಡಿಸ್ತಾರೆ, ನಿಮ್ಮ ಸಚಿವ ಸಂಪುಟದಲ್ಲಿ ಸಚಿವರೇ ಗೈರಾಗಿದ್ದಾರೆ. ಸೊ ಇದನ್ನ ಒಂದು ಕಡೆ ಇಟ್ಬಿಡೋಣ ಸಿದ್ದರಾಮಯ್ಯನವರೇ. ನಾವು ಹೇಳೋದು ಜಾತಿ ಗಣತಿ, ಇನ್ನೊಂದು ಗಣತಿ ಏನೇ ಮಾಡಿದ್ರು ಮಾನವೀಯ ಮೌಲ್ಯಗಳನ್ನ ಎತ್ತಿಡಿಯೋವಂಥ ಸಿದ್ದರಾಮಯ್ಯನವರಾಗಿ ಜಾತಿ ರಾಮಯ್ಯನವ್ರು ಆಗಬೇಡಿ. ನಾನು ಹೇಳೋದು, ಆಯ್ತಪ್ಪ, ಎಷ್ಟೋ ಜಾತಿಗಳು ಗೊತ್ತಿಲ್ಲದೆ ಇರೋ, ಎಷ್ಟೋ ಅವ್ರಿಗೆ ಗೊತ್ತಿಲ್ಲದೆ ಇರೋ ಜನಗಳಿದ್ದಾರೆ. ಈಗ ಉದಾಹರಣೆಗೆ ಬೈ ಚಾನ್ಸ್ ಆಗಿ ಆಕಸ್ಮಿಕವಾಗಿ ನಾನು ಒಕ್ಕಲಿಗನಾಗಿ ಹುಟ್ಟಿದೆ. ಸೊ ನಮಗೆ ಗುರ್ತು ಮಾಡ್ತಾರೆ, ನೀವು ಕುರುಬರಾಗಿ ಹುಟ್ಟಿದ್ದೀರಾ, ಕುರುಬರಾಮಯ್ಯ ಅಂತ ಗುರ್ತು ಮಾಡ್ತಾರೆ, ಕಾರ್ತಿಕ್ ಗೌಡ ಅಂತ ಗುರ್ತು ಮಾಡ್ತಾರೆ, ಇನ್ನೊಬ್ರಿಗೆ ಬ್ರಾಹ್ಮಣರು ಅಂತ ಗುರ್ತು ಮಾಡ್ತಾರೆ, ಇನ್ನೊಬ್ರಿಗೆ ದಲಿತರು ಅಂತ ಗುರ್ತು ಮಾಡ್ತಾರೆ, ಇನ್ನೊಬ್ರಿಗೆ ಛಲವಾದಿಗಳು ಅಂತ ಗುರ್ತು ಮಾಡ್ತಾರೆ. ಇಲ್ಲದೆ ಇರೋರಿಗೆ ಏನು ಮಾಡ್ತೀರಾ? ಏನು ಮಾಡಿದ್ದೀರಾ? ಇದರ ಮೂಲ ಉದ್ದೇಶ ಏನು? ಅಥವಾ ನೀವು ಈಗ TP-ZPಗೆ ಹೋಗ್ಬೇಕಾಗಿರೋದ್ರಿಂದ ಇದನ್ನೇನಾದ್ರೂ ನೀವು ಗಾಳವಾಗಿ ಬಳಸ್ತಿದ್ದೀರಾ? ನಮಗೇನು ಗೊತ್ತಿಲ್ಲ. ನಾನು ರಾಜಕೀಯವಾಗಿ ಮಾತಾಡೋಕೆ ಬಂದಿಲ್ಲ. ಸೆಕೆಂಡ್ ಹಾಫಲ್ಲಿ ಹೇಳ್ತೀನಿ ನೀವು ಯಾಕೆ ಮಾಡ್ತಿದ್ದೀರಾ ಅಂತ. ಸ್ನೇಹಿತರೆ, ಮೊದಲನೇದಾಗಿ ನೀವು ಏನೇ ಮಾಡಿ, ಈ ಜಾತಿ ಗಣತಿ ಎಷ್ಟೇ ಆಯ್ತು, ಅವರೇ ಜಾಸ್ತಿ ಇರಲಿ, ಅವರೇ ಇರಲಿ, ಮಾನವೀಯ ಮೌಲ್ಯಗಳನ್ನ ಇದನ್ನು ಮಾಡಿ, ಮೊದಲನೇದು. ಎರಡನೇದು, ಸಿದ್ದರಾಮಯ್ಯನವರೇ, ನೀವು ಸಮಾಜವಾದಿಗಳು ಅಂತೀರಾ. ಸಮಾಜವಾದಿ ಅಂದರೆ ಎಲ್ಲ ಸಮಾಜಕ್ಕೂ ಸೇರ್ಬೇಕಾದವರು, ವೆದರ್ ಇಟ್ ಈಸ್ ಮುಂದುವರೆದ, ವೆದರ್ ಇಟ್ ಈಸ್ ಹಿಂದುಳಿದ, ಎಲ್ಲದಕ್ಕೂ ರಿಸರ್ವೇಷನ್ ಅಪ್ಲೈ ಮಾಡಿರಿ. ಈಗ ನಾನು ಬೈ ಚಾನ್ಸ್ ಆಗಿ ಒಕ್ಕಲಿಗಾಗಿ ಹುಟ್ಟಿದ್ದೀನಿ. ಒಕ್ಕಲಿಗ ನನಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಏನೂ ಇಲ್ಲ. ನಾನು ಒಕ್ಕಲಿಗಾಗಿ ಹುಟ್ಟಿದಿರೋದ ಮಾತ್ರಕ್ಕೆ ನನಗೇನು ಸವಲತ್ತುಗಳು ಸಿಗಬಾರ್ದು ಅಂತನಾ? ಈ ಸಂವಿಧಾನದಲ್ಲಿ 17 ಜನ ಏನೋ ಬರೆದು ಬಿಟ್ಟವ್ರೆ, ಏನು SC/STಗೆ ಇಷ್ಟು ಅಂತ. ಅದನ್ನು ಎಷ್ಟು ದಿನ ಅಂತ ಮುಂದುವರಿಸ್ತೀರಾ? ಕೊಟ್ಟಿರೋರಿಗೆ ಎಷ್ಟು? ಸೊ ಇದನ್ನೆಲ್ಲ ತೆಗೀರಿ. ನೀವು ಮಾಡಬೇಕಾಗಿರೋದೇನು ಗೊತ್ತಾ? ಸಂವಿಧಾನದಲ್ಲಿ ಆಯ್ತಪ್ಪ ಅವ್ರಿಗೆ ಕೊಡಿ, ಆಯಿತು, ನಮ್ಮ ಒಂದು ಇದು ಏನೋ ನಮ್ಮದು ಅಬ್ಜೆಕ್ಷನ್ ಇಲ್ಲ, ನಮಗೆ ತಕರಾರಿಲ್ಲ. ಮಿಕ್ದವ್ರಿಗೆ ಏನು ಮಾಡಿದ್ದೀರಾ? ಸ್ನೇಹಿತರೆ, ಇದೆಲ್ಲ ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಬೂಟಾಟಿಕೆ. ಈಗ ಹೇಳ್ತೀನಿ ಇವ್ರು ಯಾಕೆ ಇದನ್ನು ಇವಾಗ ತೊಗೊಂಡಿದ್ದಾರೆ ಅಂತ ಅಂದರೆ, ಸೊ ZP-TP ಎಲೆಕ್ಷನ್ಗೆ ಬರಬೇಕು. ಬಂದಂಥ ಸಂದರ್ಭದಲ್ಲಿ ಇವ್ರಿಗೆ, ನನಗೆ ಇರೋ ಇಂಟರ್ನಲ್ ಮಾಹಿತಿಯ ಪ್ರಕಾರ 4 ಜಿಲ್ಲೆ ಮೇಲೆ ಇವರು ಗೆಲ್ಲೋದಿಲ್ಲ. ಒಂದು. ಎರಡನೇದು, ಸೋಕಾಲ್ಡ್ ಇವನು 5 ಗ್ಯಾರಂಟಿಗಳನ್ನ ಕೊಟ್ಟಂಥ ಪುಣ್ಯಾತ್ಮ ಯಾರು, ಸುನಿಲ್ ಕುಂದಗೋಳ್, ಇವ್ರಿಗೆ ಹೇಳಿದಾರಂತೆ, ನಿಮ್ದೆಲ್ಲ ಮುಗ್ದೋಗಿದೆ ಕೋಟ, ಈಗೇನಿದ್ರು ಇದು ಮಾಡಿದ್ರೆ ಯು ಆರ್ ಎ ಸರ್ವೈವಲ್ ಆಫ್ 30% ಅಂತ. ಸೊ ಅದಕ್ಕೆ ಇದನ್ನು ಇಟ್ಟಿದ್ದಾರೆ. ಜನರೇ, ದಯವಿಟ್ಟು ನೀವು ಯಾಮಾರಬೇಡಿ. ನಾವು ಎಷ್ಟೇ ಜನ ಇರಲಿ, ಒಕ್ಕಲಿಗರೆ, ಲಿಂಗಾಯತರೆ, ದಯವಿಟ್ಟು ವೋಟ್ ಮಾಡಿ. ಅಪ್ಪ ಅವತ್ತು ಯಡಿಯೂರಪ್ಪ ಅವರು ಜೈಲಿಗೆ ಹೋಗ್ತಾರೆ ಅಂದಾಗ ಎಲ್ಲ ಸ್ವಾಮೀಜಿಗಳು ಸಿಡಿದೆದ್ದಿ ನಿಂತ್ರಿ.
ಇವತ್ತು ಅದೇ ರೀತಿ ಮಾಡಬೇಕು. ಸಿದ್ಧಗಂಗಾ ಶ್ರೀಗಳೇ, ನಮ್ಮ ಜೇಸಸ್ ಸ್ವಾಮೀಜಿಯವರೇ, ಇನ್ನೊಬ್ರು ಮತ್ತೊಬ್ರು ಪ್ರತಿಯೊಬ್ರು. ಆ್ಯಂಡ್ ದೆನ್ ಅವತ್ತು ನನ್ನ ಒಕ್ಕಲಿಗರ ಮಠ ಒಕ್ಕಲಿಗರಿಗೆ ಅನ್ಯಾಯ ಆಯಿತು ಅಂತ ನನ್ನ ಬಾಲಗಂಗಾಧರನಾಥ ಸ್ವಾಮೀಜಿ 1994 ಜುಲೈ 25ರಂದು ಒಂದು ಹೋರಾಟ ಮಾಡಿದ್ರು. ಅದೇ ಮಾದರಿಯಲ್ಲಿ ನಮ್ಮ ಒಕ್ಕಲಿಗ ಸಮುದಾಯಗಳು ಆ್ಯಂಡ್ ದೆನ್ ನಮ್ಮ ಸ್ವಾಮೀಜಿಯವರು ಹೋರಾಟಕ್ಕೆ ಇಳಿಬೇಕು. ನಿರ್ಮಲಾನಂದ ಶ್ರೀಗಳಾಗಿರ್ಬೋದು, ನಮ್ಮ ವಿಶ್ವ ಒಕ್ಕಲಿಗರ ಮಠ ನಿಶ್ಚಲಾನಂದ ಶ್ರೀಗಳಾಗಿಲ್ಲ ಅಂದರೆ ಸಮಾಜದಲ್ಲಿ ಇವರು ಜಾತಿ ತಂದು ಒಡೆದಿದ್ದು ಹಾಳು ಮಾಡ್ತಾರೆ. ಅಪ್ಪ ಒಕ್ಕಲಿಗ ಸಂಘ ಚೇಲ ಆಫ್ ಡಿ ಕೆ ಶಿವಕುಮಾರ್, ಚಮಚ ಆಫ್ ಡಿ ಕೆ ಶಿವಕುಮಾರ್ ಎಲ್ಲೋಗಿದೆಯಪ್ಪ? ಅಪ್ಪ ಚಲುವರಾಯ ಸ್ವಾಮಿ ಒಕ್ಕಲಿಗ ಅಂತ ಹೇಳ್ತೀಯಲ್ಲ, ಎಲ್ಲೋಗಿದೆಯಪ್ಪ? ಅಪ್ಪ ಕೃಷ್ಣ ಬೈರೇಗೌಡ ಎಲ್ಲೋಗಿದೆಯಪ್ಪ? ಆಮೇಲೆ ಇನ್ಯಾರು ಒಕ್ಕಲಿಗ, ರಾಮಲಿಂಗಾರೆಡ್ಡಿ ಎಲ್ಲೋಗಿದ್ದೀರಪ್ಪ? ಸೊ ಕೆ ವೆಂಕಟೇಶ್ ಎಲ್ಲೋಗಿದೆಯಪ್ಪ? ರಾಮಲಿಂಗಾರೆಡ್ಡಿ ಎಲ್ಲಿದೆಯಪ್ಪ? ಕೆ ವೆಂಕಟೇಶ್ ಎಲ್ಲಿ ಲೈಂಗಿಕ ಹಗರಣಗಳನ್ನ ಸ್ಟಡಿ ಮಾಡ್ತಾ ಇದೆಯಪ್ಪ? ಕೃಷ್ಣ ಬೈರೇಗೌಡ. ನೀವೆಲ್ಲ ಒಕ್ಕಲಿಗರೇನ್ರಯ್ಯ? ನೀವು ಬೈ ಚಾನ್ಸ್ ಆಗಿ ಉಟ್ಬಿಟ್ಟಿದ್ದೀರಾ. ಬನ್ನಿ, ಮುಂದೆ ಬನ್ನಿ. ಅಪ್ಪ ಲಿಂಗಾಯತ್ರೆ ಬನ್ರಯ್ಯ, MB ಪಾಟೀಲ್ರೇ, HK ಪಾಟೀಲ್ರೇ, ಎಲ್ಲೋಗಿದ್ದೀರಾ ಎಲ್ಲರೂ? ಇಲ್ಲ ಅಂದರೆ ಇದು ಕಷ್ಟ ಆಗುತ್ತೆ. ಆ್ಯಂಡ್ ದೆನ್ ಒಂದಂತೂ ನಿಜ, ಅವರು ಮಂಡಿಸ್ತಾರೋ ಇಲ್ವೋ ನಮಗೆ ಮಾಹಿತಿ ಇರೋ ಪ್ರಕಾರ ಮಂಡಿಸಲ್ಲ, ಮುಂದಕ್ಕೆ ಹೋಗುತ್ತೆ. ಒಂದು ವೇಳೆ ಮಂಡಿಸಿದ್ರೆ ಬಹುಶಃ ನಾವೆಲ್ಲ ಒಟ್ಟಾಗಬೇಕು. ಆ್ಯಂಡ್ ದೆನ್ ನಾನು ಹೇಳೋದು, ಯಾರ್ಯಾರು BJP JDSಗೆ ಓಟ್ ಹಾಕ್ತೀರಾ, ನನಗೆ ಅವನು ಹೇಳಲಿಲ್ಲ, ವಿಜಯೇಂದ್ರ ಹೇಳಲಿಲ್ಲ, ದೇವೇಗೌಡ ಹೇಳಲಿಲ್ಲ, ಕುಮಾರಸ್ವಾಮಿ ಹೇಳಲಿಲ್ಲ, ಇವನ್ನೆಲ್ಲ ಬಿಟ್ಬಿಡಿ. ಯತ್ನಾಳ್ ಹೋಗಿದ್ರು ಅವ್ರು BJPಗೇನೆ ಸಪೋರ್ಟು. ದಯಮಾಡಿ ನೀವು ಓಟ್ ಹಾಕೋದ್ರ ಮೂಲಕ ನ್ಯಾಯ ಕೊಡಿಸ್ತೀರಾ. ಇಲ್ಲ ಅಂದರೆ ನಮ್ಮ ಜಾತಿರಾಮಯ್ಯ ಜಾತಿಗಳ ಮಧ್ಯೆ ತಂದಿಟ್ಟು ತಾನು ಅಧಿಕಾರಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಳ್ತಾರೆ. ಇದ್ರ ಮೇಲೆ ನಿಮ್ಮಿಷ್ಟ. ಸೊ ದಯವಿಟ್ಟು ನನ್ನ ಕಳಕಳಿಯ ಮನವಿ, ನಾನು ಹೇಳೋದು, ಇವರು ಜಾತಿ ಗಣತಿ ಮಾಡಿ ಆ ಒಂದು ಜಾತಿ ಗಣತಿಲಿ ಸೊ ಏನೂ ಇಲ್ಲದೆ ಇರೋರು ತುಂಬ ಜನ ಇದ್ದಾರೆ ರೀ. ಈಗ ಉದಾಹರಣೆಗೆ ಲಕ್ಷ್ಮೀ ಸಾಗರ್ ಅಂತ ನಮ್ಮ ದೇವೇಗೌಡರು ಮಂತ್ರಿ ಮಾಡಿದರು, ನೀರಾವರಿ ಅಂತ ಮಂತ್ರಿ ಮಾಡಿದರು. ಅವ್ರ ಜಾತಿಗಳು ಲೆಡ್ಜರಲ್ಲಿ ಇರ್ತಾನೆ ಇರಲಿಲ್ಲ, ಆದರೂ ಮಾಡಿದ್ರು. ರಿಸರ್ವೇಷನ್ ಬರೋಕ್ಕೆ ಮುಂಚೆನೇ ಹಾಸನ ಜಿಲ್ಲಾ ಪಂಚಾಯತಿಲಿ ರೇವಣ್ಣ ಅವರು ಇದ್ರೂ ಒಬ್ಬ SC ಮಹಿಳೆಗೆ ಅವಕಾಶ ಕೊಟ್ಟರು. ರಿಸರ್ವೇಷನ್ ಇಲ್ಲದೆ ಇರೋ ಅಂಥ ಸಂದರ್ಭದಲ್ಲಿ ಆಮೇಲೆಲ್ಲ ಬಂದಿದ್ದದು. ಆದ್ದರಿಂದ ಈ ರೀತಿ ಮಾಡಿ ನೀವು, ಆವಾಗ ಉದ್ಧಾರ ಆಗ್ತೀರಾ. ಇಲ್ಲ ಅಂದರೆ ಸ್ನೇಹಿತರೆ, ದಿಸ್ ಈಸ್ ದ ಒಂದು ಕೆಟ್ಟ ಒಂದು ಪರಿಸ್ಥಿತಿ ಬರುತ್ತೆ. ಸೊ ದಯವಿಟ್ಟು ನಾನು ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀನಿ, ನಮ್ಗೆ ಇನ್ಯಾರು ಓಟು ಬೇಡ, ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ. ನಿರಭಿಮಾನಿ ದುರಭಿಮಾನಿ ಒಕ್ಕಲಿಗ ಲಿಂಗಾಯತ್ರೆ ಇವಾಗಲಾರು ಒಂದಾಗಿ, ಇಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ. ಸೊ ಅವ್ರನ್ನ ಬಿಟ್ಬಿಟ್ಟು ಇನ್ನು ಮಿಕ್ದೋರಾರು ಓಟ್ ಮಾಡಿ ಲೋಕಸಭೆಯಲ್ಲಿ ತೋರಿಸಿದಂಥ ಒಗ್ಗಟ್ಟು ಮುಂದುವರಿಲಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಮ್ಮ ಜಾತಿರಾಮಯ್ಯನವರು ಜಾತಿ ಒಡೆಯೋ ಸ್ಕೀಮು ಯಾವ ರೀತಿ, ಜಾತಿ ಒಡೆಯೋ ಗ್ಯಾರಂಟಿ ಯಾವ ರೀತಿ ಅಂತ ಹೇಳೋದಕ್ಕೆ ಬಂದಿದೆ. ನಮಸ್ಕಾರ ಸ್ನೇಹಿತರೆ.